Praise the Lord. I welcome you all in the name of our Lord and our Savior Jesus Christ. ಪ್ರೇಸ್ ದ ಲಾರ್ಡ್. ನಮ್ಮ ರಕ್ಷಕ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸುವವಳಾಗಿದ್ದೇನೆ. Now we'll go to see the topic, the real battle, part 2. ನಾವು ಈಗ ಕಲಿಲಿಕ್ಕಿರುವಂಥ ವಿಷಯ ನಿಜವಾದ ಯುದ್ಧ ಭಾಗ 2. So previously we have seen that the battle that we go in our mind was through either depression, anxiety or fear. ಕಳೆದ ಭಾಗದಲ್ಲಿ ನಾವು ದುಃಖಿಸುವಿಕೆ, ಭಯ, ಚಿಂತೆ ಈ ವಿಷಯದಲ್ಲಿ ನಾವು ಕಲಿತೆವು. So in this battle we are going to see regarding the battle due to certain consequences of our life. ನಾವು ಈ ಭಾಗದಲ್ಲಿ ನಾವು ನೋಡಲಿಕ್ಕಿದ್ದೇವೆ ನಮ್ಮ ಜೀವಿತದಲ್ಲಿ ಆಗುವಂಥ ಪರಿಣಾಮಗಳಿಂದ ಆಗುವಂಥ ಯುದ್ಧಗಳು, and also due to the effects of certain relationships in our life. ಇನ್ನೊಂದು ವಿಷಯ ಎಂಬುದಾಗಿ ಹೇಳಿದ್ರೆ ಕೆಲವೊಂದು ಸಂಬಂಧಗಳ ಮೂಲಕ ಆಗುವಂಥ ಯುದ್ಧಗಳು ನಮ್ಮ ಜೀವಿತದಲ್ಲಿ. Okay, so we say that there are certain battles we face nowadays is like the addiction. ಕೆಲವೊಂದು ಯುದ್ಧಗಳನ್ನು ನಾವು ಈ ದಿನಗಳಲ್ಲಿ ನಾವು ನೋಡುವುದಾದ್ರೆ ಅದೊಂದು ಚಟದ ವಿಷಯದಲ್ಲಿ ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ. I'm talking regarding which focuses on mind only. ನಾನು ಮಾತಾಡುತ್ತಿರುವಂಥದ್ದು ಮನಸ್ಸಿನ ವಿಷಯದಲ್ಲಿ ಮಾತ್ರ. So the addiction would be due to alcohol. ಒಂದು ಚಟ ಎನ್ನುವುದಾದು ಹೇಳುವುದಾದ್ರೆ ಅದೊಂದು ಶರಾಬಿನ ಚಟ ಇರಬಹುದು. In internet like watching porn, lust and the list goes on. ಇದು ಸಾಮಾಜಿಕ ಜಾಲತಾಣದಲ್ಲಿ ಬರುವಂತಹ ಲೈಂಗಿಕ ಇಚ್ಛೆಗಳು, ಲೈಂಗಿಕ ವಿಷಯಗಳು ಮಾತ್ರವಲ್ಲ, ಕಣ್ಣಿನ ಆಸೆ, ಶರೀರದಾಸೆ ಇವೆಲ್ಲವೂ ಇತ್ಯಾದಿ ಇತ್ಯಾದಿ. So these battles are because of the consequences in our choices that we do in our mind. ಈ ಎಲ್ಲ ವಿಷಯಗಳು ಬರುವಂಥದ್ದು ನಮ್ಮ ಮನಸ್ಸಿನಲ್ಲಿ ನಾವು ಆಲೋಚನೆ ಮಾಡಿಕೊಂಡು ಆಗುವಂಥ ಪರಿಣಾಮಗಳಿಂದಲೇ. So because of this choice that we have done in our mind, ಈ ಒಂದು ಆಯ್ಕೆಗಳನ್ನು ನಾವು ನಮ್ಮ ಮನಸ್ಸಿನಲ್ಲಿ ಮಾಡಿದ ಕಾರಣ we have to face the consequences of facing the battle in mind. ನಾವು ಇಂತಹ ಆಯ್ಕೆಗಳನ್ನು ಮಾಡಿದ ಕಾರಣ ಮನಸ್ಸಿನಲ್ಲಿ ಇಂತಹ ಯುದ್ಧಗಳನ್ನು ನಾವು ಅದನ್ನು ಫೇಸ್ ಮಾಡಬೇಕಾಗ್ತದೆ, ಎದುರಿಸಬೇಕಾಗ್ತದೆ. So if you allow your mind to get trained, ನಾವು ನಮ್ಮ ಮನಸ್ಸನ್ನು ತರಬೇತು ಪಡಿಸುವುದಾದರೆ, or to be fed by the internet, ಆ ಒಂದು ಸಾಮಾಜಿಕ ಜಾಲತಾಣಗಳಿಂದ ನಮ್ಮ ಮನಸ್ಸನ್ನು ಇಟ್ಟಿರುವುದಾದರೆ, scrolling for hours and hours, ನಾವು ನಮ್ಮ ಮೊಬೈಲನ್ನು ತಿರುಗಿಸಿ ನೋಡುವುದಾದರೆ, doing nothing, ಏನು ಮಾಡದೆ, either gaining anything, ಅದರಲ್ಲಿ ಏನು ನಮಗೆ ಲಾಭವನ್ನು ಪಡ್ಕೊಳ್ಳದೆ, you're simply feeding your mind with the empty scrolling things. ಆ ಒಂದು ಏನು ಕೆಲಸ ಕಾರ್ಯಗಳು ಸುಮ್ಮನೆ ಅದರಲ್ಲಿ ಸಮಯವನ್ನು ಕಳೆಯುವಂಥವರಾಗಿರುತ್ತೇವೆ. With no good or perfect things. ಏನು ಒಳ್ಳೆಯದು ಮತ್ತು ಅಗತ್ಯ ವಿಷಯ ಇಲ್ಲದೇ ಇರುತ್ತದೆ. Instead, you're allowing the enemy, ಮಾತ್ರವಲ್ಲ ಆ ವೈರಿಯನ್ನು ನೀವು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡಲು, or you're making him you're allowing him the opportunity, giving him the door to open, ಅಥವಾ ವೈರಿಗೆ ನೀವು ನಿಮ್ಮ ಜೀವಿತದಲ್ಲಿ ಒಂದು ಬಾಗಿಲನ್ನು ತೆರೆದಿರ್ತೀರಿ ಕಾರ್ಯ ಮಾಡಲು, to make you as his victim. ನಿಮ್ಮನ್ನು ಆತನಿಗೆ ನೀವು ಒಪ್ಪಿಸಿಕೊಡ್ತೀರಿ ಆತನ ಕಾರ್ಯಕ್ಕೆ ನೀವು. So unless and until you make a choice, ನೀವಾಗಿ ನೀವು ಒಂದು ಆಯ್ಕೆಯನ್ನು ಮಾಡದೇ ಇದ್ದರೆ ಪ್ರಿಯರೇ, this door will not be open for the enemy. ಈ ಒಂದು ಬಾಗಿಲ ವೈರಿಗೆ ತೆರೆಯಲ್ಪಡುತ್ತಿರಲಿಲ್ಲ. Beloved, you need to know this truth. ಪ್ರಿಯರೇ, ನಿಮಗೆ ಈ ಒಂದು ಸತ್ಯ ಗೊತ್ತಿರಬೇಕು. Unless and until you allow the enemy, ಒಂದು ವೇಳೆ ವೈರಿಯನ್ನು ನೀವೇ ಅವನಿಗೆ ಆಮಂತ್ರಣ ಕೊಡದಿದ್ದರೆ, unless and until you don't give him a chance, ನೀವು ಆ ವೈರಿಗೆ ಒಂದು ಅವಕಾಶವನ್ನು ಕೊಡದಿದ್ದರೆ, he doesn't have any authority over you. ಆತನಿಗೆ ನಿಮ್ಮ ಮೇಲೆ ಯಾವುದೇ ಅಧಿಕಾರ ಇಲ್ಲ. Because the word of God says so. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ. ಅದಕ್ಕಾಗಿ Let us go through those words. ದೇವರ ವಾಕ್ಯದ ಕಡೆಗೆ ಹೋಗುವ ಪ್ರಿಯರೇ. John chapter 10 verse 28 and 29. ಯೋಹಾನ 10ನೇ ಅಧ್ಯಾಯ 28ರಿಂದ 29ನೇ ವಚನ. It says that, I give them eternal life and they shall never perish. No one will snatch them out of my hand. My Father who has given them to me is greater than all. No one can snatch them out of my Father's hand. Amen. ನಾನು ಅವುಗಳಿಗೆ ನಿತ್ಯ ಜೀವವನ್ನು ಕೊಡುತ್ತೇನೆ, ಅವು ಎಂದಿಗೂ ನಾಶವಾಗುವುದೇ ಇಲ್ಲ. ಅವುಗಳನ್ನು ಯಾರು ನನ್ನ ಕೈಯೊಳಗಿಂದ ಕಸಕೊಳ್ಳರು. ನನ್ನ ತಂದೆಯು ನನಗೆ ಕೊಟ್ಟದ್ದು ಎಲ್ಲದಕ್ಕಿಂತ ದೊಡ್ಡದು, ಅದನ್ನು ತಂದೆಯ ಕೈಯೊಳಗಿಂದ ಯಾರು ಕಸಕೊಳ್ಳಲಾರರು ಎಂಬುದೇ. So we see that Jesus is saying that nothing can snatch this from his hands. ಇಲ್ಲಿ ನಾವು ನೋಡ್ತೇವೆ ಯೇಸು ಕ್ರಿಸ್ತನು ಹೇಳುವುದನ್ನು, ತನ್ನ ಕೈಯಿಂದ ಯಾರು ಕೂಡ ಕಸಕೊಳ್ಳಲಾರರು ಎಂಬುದಾಗಿ. Also we see another reference
1 Peter chapter 2 verse 9. ಇನ್ನೊಂದು ಕಡೆ ಸತ್ಯವೇದದಲ್ಲಿ ನಾವು ನೋಡ್ತೇವೆ, ಮೊದಲ ಪೇತ್ರ 2ನೇ ಅಧ್ಯಾಯ 9ನೇ ವಚನದಲ್ಲಿ ಪ್ರಿಯರೇ. We'll read it. But you are a chosen people, a royal priesthood, a holy nation, God's special possession, that you may declare the praises of him who called you out of darkness into his wonderful light. ಆಮೆನ್. ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ ಎಂಬುದೇ. So again we see that we are his own possessions. ಇಲ್ಲಿ ನಾವು ನೋಡ್ತೇವೆ, ನಾವು ಆತನ ಸ್ವಕೀಯ ಜನರಾಗಿದ್ದೇವೆ ಎಂಬುದಾಗಿ. And we are called out of darkness ನಾವು ಕತ್ತಲೆಯಿಂದ ಕರೆಯಲ್ಪಟ್ಟವರಾಗಿದ್ದೇವೆ into his marvelous light. ಆತನ ಬೆಳಕಿಗೆ ನಾವು ಕರೆಯಲ್ಪಟ್ಟವರಾಗಿದ್ದೇವೆ. So you know this truth. ನಮಗೆ ಈ ಸತ್ಯವು ತಿಳಿದಿದೆ ಪ್ರಿಯರೇ. Also another reference I'd like to read in Luke chapter 10 verse 19. It says like this: I have given you authority to trample on snakes and scorpions and to overcome all the power of the enemy. Nothing will harm you. ಆಮೆನ್. ನೋಡಿರಿ, ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ, ಯಾವುದು ನಿಮಗೆ ಕೇಡು ಮಾಡುವುದೇ ಇಲ್ಲ ಎಂಬುದಾಗಿ. So we see that first in John firstly Jesus says that we are his own and nothing can snatch him out of his hand. ಇಲ್ಲಿ ಯೋಹಾನದಲ್ಲಿ ನಾವು ಅಧ್ಯಯನ ಮಾಡಿದಂತೆ ನಾವು ನೋಡ್ತೇವೆ, ಯೇಸು ಕ್ರಿಸ್ತನು ಹೇಳ್ತಾನೆ, ನನ್ನ ಕೈಯಿಂದ ಯಾರು ಅವರನ್ನು ಕಸಿಕೊಳ್ಳಲಾರರು ಎಂಬುದಾಗಿ. And in Peter we see that he says that we are his own possessions. ಇಲ್ಲಿ ಪೇತ್ರನು ನಾವು ಆತನ ಸ್ವಕೀಯರಾಗಿದ್ದೇವೆ, ಸ್ವಕೀಯ ಜನಾಂಗವಾಗಿದ್ದೇವೆ, ಸ್ವಕೀಯರಾಗಿದ್ದೇವೆ ಎಂಬುದಾಗಿ. So all these privileges are given to us through Christ. ಈ ಎಲ್ಲ ಒಂದು ಸೌಭಾಗ್ಯವು ನಮಗೆ ಕ್ರಿಸ್ತನಿಂದ ಕೊಡಲ್ಪಟ್ಟಿದೆ. And we are made his own. ನಾವು ಆತನ ಸ್ವಂತವರನ್ನಾಗಿ ಮಾಡಿದ್ದಾನೆ ಆತ ನಮ್ಮನ್ನು. We are kingdom of light. ನಾವು ದೇವರ ಬೆಳಕಿನ ರಾಜ್ಯದ ಪ್ರಜೆಗಳಾಗಿದ್ದೇವೆ. That lasts for eternity. ಅದು ನಿತ್ಯ ನಿರಂತರ ಇರುವಂತದ್ದಾಗಿದೆ, ನಿತ್ಯತ್ವದ್ದಾಗಿದೆ. And we see in Luke. ನಾವು ಲೂಕದಲ್ಲಿ ನಾವು ನೋಡಿದೆವು. There Jesus says that ಯೇಸು ಕ್ರಿಸ್ತನು ಹೇಳ್ತಾನೆ ಇಲ್ಲಿ, I have given you authority. ನಾನು ನಿನಗೆ ಅಧಿಕಾರವನ್ನು ಕೊಟ್ಟಿದ್ದೇನೆ. So Jesus himself has given us that authority. ಯೇಸು ಕ್ರಿಸ್ತನು ಸ್ವಂತವಾಗಿ ನಮಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ. When we are called to be his own, ನಾವು ಆತನ ಸ್ವಂತವಾದವರಾಗಿದ್ದೇವೆ. when we are called to be his disciples, ನಾವು ಆತನ ಶಿಷ್ಯರಾಗಿದ್ದೇವೆ. that authority has given unto us. ಆ ಒಂದು ಅಧಿಕಾರವು ನನಗೆ ನಿನಗೆ ಕೊಡಲ್ಪಟ್ಟಿದೆ. And what is that authority? ಆ ಒಂದು ಅಧಿಕಾರ ಯಾವುದು ಪ್ರಿಯರೇ? To trample on snakes and scorpions. ಆ ಒಂದು ಹಾವುಗಳನ್ನ, ಚೇಳುಗಳನ್ನ ತೊಳೆಯುವಂಥದ್ದು. And to overcome all the powers of the enemy. ಮಾತ್ರವಲ್ಲ, ವೈರಿಯ ಸಮಸ್ತ ಬಲವನ್ನ ತುಳಿಯುವುದಕ್ಕೆ ಅಧಿಕಾರ ಕೊಟ್ಟಿದ್ದಾನೆ. It's mentioned all the powers of the enemy. ಇಲ್ಲಿ ಹೇಳಲ್ಪಟ್ಟಿದೆ, ವೈರಿಯ ಎಲ್ಲ ಕಾರ್ಯಗಳ ವಿರುದ್ಧವಾಗಿ. It's not half or 3/4. ಅದು ಕರೆ ಅರ್ಧ ಮಾತ್ರವಲ್ಲ, ಮುಕ್ಕಾಲು ಭಾಗವಲ್ಲ, ಸಂಪೂರ್ಣವಾಗಿ It is all. ಅದು ಎಲ್ಲವೂ ಕೂಡ. So, and next the statement states that nothing will harm you. ಮಾತ್ರ ದೇವರ ವಾಕ್ಯ ಹೇಳ್ತದೆ, ಯಾವುದು ನಿಮಗೆ ಕೇಡು ಮಾಡುವುದೇ ಇಲ್ಲ ಎಂಬುದಾಗಿ. So when God has given this full power authority over the enemy, ದೇವರು ನಿಮಗೆ ವೈರಿಯ ಮೇಲೆ ಅಧಿಕಾರವನ್ನು ಕೊಟ್ಟಾಗ ಸಂಪೂರ್ಣವಾಗಿ, the enemy will have no power to have control over you unless and until you give him the opportunity. ವೈರಿಗೆ ನಿಮ್ಮ ಮೇಲೆ ಯಾವ ಅಧಿಕಾರವೇ ಇಲ್ಲದಿರುವಾಗ ನೀವು ತಿಳ್ಕೊಳ್ಬೇಕು, ನೀವಾಗಿ ಅಧಿಕಾರವನ್ನು ವೈರಿಗೆ ಕೊಡುತ್ತಿದ್ದೀರಾ ಎಂಬುದಾಗಿ. So only if you provide or you make a way for him, only then he will take control of you. Otherwise he doesn't have any authority. ಒಂದು ವೇಳೆ ನೀವಾಗಿ ಆ ವೈರಿಗೆ ನೀವು ಅಧಿಕಾರವನ್ನು ಕೊಡುವುದಾದರೆ ಆತನು ನಿಮ್ಮ ಮೇಲೆ ಅಧಿಕಾರ ಚಲಾಯಿಸುತ್ತಾನೆ ಹೊರತು ಆತನಿಗೆ ನಿಮ್ಮ ಮೇಲೆ ಅಧಿಕಾರ ಇಲ್ಲವೇ ಇಲ್ಲ. So when it comes to your daily choices in your life, ಇದು ಯಾವುದಂದ್ರೆ ನಾವು ನೋಡುವುದಾದ್ರೆ ನಿಮ್ಮ ದಿನನಿತ್ಯದ ಆಯ್ಕೆ ನೀವೇನು ಮಾಡುತ್ತೀರಿ ಇದರ ಮೇಲೆ ಆಧಾರವಾಗಿದೆ. For example, now you're using the internet. ನೀವೀಗ ಸಾಮಾಜಿಕ ಜಾಲತಾಣವನ್ನು ನೀವು ಆಯ್ಕೆ ಮಾಡುತ್ತಿರುವುದಾದ್ರೆ ದಿನಂಪ್ರತಿ Set a limit. ಅದಕ್ಕೊಂದು ಪರಿಧಿಯನ್ನು ಮಾಡಿಡಿ. Set a limit that, okay, I will see certain things only up to so much. ಅದಕ್ಕೊಂದು ನಿಮ್ಮನ್ನು ನೀವು ಶಿಸ್ತುಪಡಿಸಿಕೊಳ್ಳಿ, ನಾನು ಇಷ್ಟೇ ಸಮಯ ಅದರಲ್ಲಿ ಸಮಯ ಕಳೆಯುತ್ತೇನೆ ಎಂಬುದಾಗಿ. Have a disciplined pattern. ಒಂದು ಶಿಸ್ತುಬದ್ಧವಾದ ಒಂದು ಜೀವನ ಶೈಲಿಯನ್ನು ಆಧಾರ ಮಾಡಿಕೊಳ್ಳಿರಿ. You be its master. ನೀವು ಈ ವಿಷಯದ ಮೇಲೆ ಆಳ್ವಿಕೆಯನ್ನು ಮಾಡಿ. Don't allow that to be your master. ಆ ಒಂದು ಸಾಮಾಜಿಕ ಜಾಲತಾಣ ನಿಮ್ಮನ್ನು ಆಳುವಂತೆ ನೀವು ಮಾಡಬೇಡಿರಿ. So the choice is yours. ಆಯ್ಕೆಯು ನಿಮ್ಮದಾಗಿದೆ ಪ್ರಿಯರೇ. When you allow that to rule you,
ಆ ಒಂದು ಸಾಮಾಜಿಕ ಜಾಲತಾಣ ನಿಮ್ಮನ್ನು ಆಳುವಂತೆ ಮಾಡುವುದಾದ್ರೆ ನೀವು, the enemy will take the opportunity. ಆ ಒಂದು ವೈರಿಯು ಅವಕಾಶವನ್ನು ಕಸಿದುಕೊಳ್ಳುತ್ತಾನೆ. ಆದ್ರೆ ಈಗ And because of this, ಹೀಗೆ ಆಗಿರುವ ಕಾರಣ, the consequence is you need to face the battle beyond. ಇದರ ಪರಿಣಾಮವಾಗಿ ನೀವು ಯುದ್ಧಗಳನ್ನು ಬೆಲೆ ತೆತ್ತಬೇಕಾಗ್ತದೆ. So let's see one example in Old Testament. ಒಂದು ಹಳೆ ಒಡಂಬಡಿಕೆಯಲ್ಲಿ ಒಂದು ಉದಾಹರಣೆ ನಾವು ನೋಡುವ. We'll see the life of, as we know, the life of Joseph. ನಾವು ನೋಡ್ತೇವೆ ಇಲ್ಲಿ ಯೋಸೇಫನ ಜೀವಿತವನ್ನ. I'd like to read those words what he said. ನಾನು ಇಲ್ಲಿ ಕೆಲವೊಂದು ವಚನಗಳನ್ನು ನಿಮ್ಮ ಮುಂದೆ ಅಧ್ಯಯನ ಮಾಡಲು ಬಯಸ್ತೇನೆ. It's in Genesis chapter 39 verse 8 and 9. ಆದಿಕಾಂಡ 39ನೇ ಅಧ್ಯಾಯ 8ರಿಂದ 9ನೇ ವಚನ. Genesis chapter 39 verse 8 and 9, it says that, but he refused. With me in charge, he told her, my master does not concern himself with anything in the house. Everything he owns, he has entrusted to my care. No one is greater in this house than I am. My master has withheld nothing from me except you. Because you are his wife, how then could I do such a wicked thing Amen. and sin against God? Amen. ಆದಿಕಾಂಡ 39ನೇ ಅಧ್ಯಾಯ 8ರಿಂದ 9ನೇ ವಚನ ಪ್ರಿಯರೇ. ಆದರೆ ಅವನು ಒಪ್ಪದೆ ನನ್ನ ದಣಿಯು ತನ್ನ ಆಸ್ತಿಯನ್ನೆಲ್ಲ ನನ್ನ ವಶಕ್ಕೆ ಒಪ್ಪಿಸಿ ನಾನು ಇರುವುದರಿಂದ ಮನೆಯೊಳಗೆ ನಡೆಯುವ ಯಾವ ಕೆಲಸವನ್ನು ಚಿಂತಿಸದೆ ಇದ್ದಾನೆ. ಈ ಮನೆಯಲ್ಲಿ ಅವನು ನನಗಿಂತ ದೊಡ್ಡವನಲ್ಲ. ನೀನು ಅವನ ಧರ್ಮಪತ್ನಿಯಾದದರಿಂದ ನಿನ್ನ ಮಾತ್ರ ನನಗೆ ಆಧೀನ ಮಾಡಲಿಲ್ಲ. ಹೀಗಿರುವಲ್ಲಿ ನಾನು ಇಂಥ ಮಹಾ ದುಷ್ಕೃತ್ಯವನ್ನು ನಡೆಸಿ ದೇವರಿಗೆ ವಿರುದ್ಧವಾಗಿ ಹೇಗೆ ಪಾಪ ಮಾಡಲಿ ಎಂದು ತನ್ನ ದಣಿಯ ಹೆಂಡತಿಗೆ ಉತ್ತರ ಕೊಟ್ಟನು ಎಂಬುದೇ. So we see the attitude of Joseph there. ಇಲ್ಲಿ ನಾವು ನೋಡ್ತೇವೆ ಯೋಸೇಫನ ಆ ಒಂದು ಗುಣಲಕ್ಷಣವನ್ನ. We see his how he considers his position there. ಇಲ್ಲಿ ಆತನು ತನ್ನಗೆ ಅಧಿಕಾರಿಯಿಂದ ಹೊಂದಿದಂಥ ಆ ಒಂದು ಅಧಿಕಾರವನ್ನು ಯಾವ ರೀತಿಯಲ್ಲಿ ಉಪಯೋಗಿಸಿದನೆಂಬುದಾಗಿ. So he says that his master has given him that position, and he can't go against his master. ತನ್ನ ಅಧಿಕಾರಿಯಿಂದ ಹೊಂದಿದಂತಹ ಒಂದು ಅಧಿಕಾರದ ವಿರುದ್ಧವಾಗಿ ಆತನು ಹೋಗಲು ಬಯಸಲಿಲ್ಲ. He don't want to do something which is to lower his dignity. ಆತನು ತನ್ನ ಒಂದು ಗೌರವವನ್ನು ಕೀಳಾಗಿ ಮಾಡುವಂತಹ ಕಾರ್ಯವನ್ನು ಆತನು ಮಾಡಲಿಲ್ಲ. Instead he says that except everything, only his wife he had withheld from him. ಅದರ ಬದಲು ಆತನು ಹೇಳ್ತಾನೆ, ನನಗೆ ಎಲ್ಲದರ ಮೇಲೆ ಅಧಿಕಾರ ಕೊಟ್ಟಿದ್ದಾನೆ, ಆದರೆ ಆತನ ಹೆಂಡತಿಯಾದ ನಿನ್ನ ಮೇಲೆ ಅಧಿಕಾರ ಕೊಡಲಿಲ್ಲ ಎಂಬುದಾಗಿ. But if you have making a choice of taking his wife, ಒಂದು ವೇಳೆ ಅಧಿಕಾರಿಯ ಪತ್ನಿಯನ್ನ ಆತನು ತೆಗೆದುಕೊಳ್ಳುವುದಾದರೆ ತನಗಾಗಿ, then he considered that as a wickedness and sinning against God. ಆತನು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡುವ ವ್ಯಕ್ತಿ ಆಗ್ತಿದ್ದ. So we see that he didn't take that choice. He didn't make that choice. ಆತನು ಆ ಆಯ್ಕೆಯನ್ನು ಮಾಡಲಿಲ್ಲ. He didn't negotiate there. ಆತನಲ್ಲಿ ಹೊಂದಾಣಿಕೆಯನ್ನು ಮಾಡಿಕೊಳ್ಳಿಲ್ಲ. Instead he said that is wickedness and I can't sin against God, and he flee from there. ಆತನು ಹೇಳ್ತಾನೆ, ಇಂತಹ ಮಹಾಕೃತ್ಯವನ್ನ, ದುಷ್ಕೃತ್ಯವನ್ನ ದೇವರಿಗೆ ವಿರುದ್ಧವಾಗಿ ನಾನು ಹೇಗೆ ಮಾಡಲಿ ಎಂಬುದಾಗಿ ಹೇಳಿ ಅಲ್ಲಿಂದ ಆತನು ಓಡಿ ಹೋಗುತ್ತಾನೆ. And also we see in New Testament what the word of God says. We'll just focus there. ಮಾತ್ರವಲ್ಲ, ಹೊಸ ಒಡಂಬಡಿಕೆಯಲ್ಲಿ ಕೂಡ ನಾವು ನೋಡಲು ಒಂದು ವಚನವಿದೆ. 2 Timothy chapter 2 verse 22. 2ನೇ ತಿಮೋಥಿಯನಿಗೆ ಬರೆದ ಪತ್ರಿಕೆ 2ನೇ ತಿಮೋಥಿ 2ರಿಂದ 22ನೇ ವಚನ. 2 Timothy 2 verse 22, it says like this: flee the evil desires of youth and pursue righteousness, faith, love and peace, along with those who call on the Lord out of pure heart. ನೀನು ಯೌವನದ ಇಚ್ಛೆಗಳಿಗೆ ದೂರವಾಗಿರು, ನೀತಿ, ವಿಶ್ವಾಸ, ಪ್ರೀತಿ ಮತ್ತು ಸಮಾಧಾನವನ್ನು ಸಂಪಾದಿಸುವುದಕ್ಕೆ ಶುದ್ಧ ಹೃದಯವುಳ್ಳವರಾಗಿ ಕರ್ತನನ್ನು ಬೇಡಿಕೊಳ್ಳುವವರ ಸಂಗಡ ಪ್ರಯಾಸ ಪಡು ಎಂಬುದೇ. Yeah. So we see that flee from youthful desires. ಇಲ್ಲಿ ನಾವು ನೋಡ್ತೇವೆ, ನಿನ್ನ ಯೌವನದ ಇಚ್ಛೆಗಳಿಗೆ ದೂರವಾಗಿರು ಎಂಬುದಾಗಿ. Flee means to run away. ಓಡಿ ಹೋಗು ಎಂಬುದಾಗಿ. So we see in current world that we live in. ನಾವು ಈಗ ಜೀವಿಸುವಂತ ಈ ಲೋಕದ ಪರಿಸ್ಥಿತಿ ವಿಷಯದಲ್ಲಿ, so the youthful lust,
ಈ ಒಂದು ಯೌವನದ ಇಚ್ಛೆಗಳು ಎಂಬುದಾಗಿ. As it is mentioned, the sexual desires, ಈ ಒಂದು ಶಾರೀರಿಕ ಇಚ್ಛೆಗಳು, the selfish ambitions, ಆ ಒಂದು ಸ್ವಾರ್ಥದ ಇಚ್ಛೆಗಳು, means a strong desire for just for the personal gain or personal satisfaction. ಒಂದು ನಮ್ಮ ಸ್ವಂತಿಕೆ ಇಚ್ಛೆಯನ್ನು ಪೂರೈಸುವಂತಹ ದಾಹವುಳ್ಳ ಆಶೆಗಳು. Then disordered longings, ದೇವರ ಚಿತ್ತಕ್ಕೆ ವಿರುದ್ಧವಾದ ಆಶೆ ಆಕಾಂಕ್ಷೆಗಳು, means the uncontrolled desire for the entertainment, luxury, beauty and other things. ಮಾತ್ರವಲ್ಲ ಪ್ರಿಯರೇ, ನಾವು ಹತೋಟಿಗೆ ತರದಂತಹ ಆಶೆ ಆಕಾಂಕ್ಷೆಗಳು, ಮನೋರಂಜನೆ, ಶಾರೀರಿಕ ಆಶೆ, ಹಣಕಾಸು, ಇಂಥ ವಿಷಯಗಳು. So all these distracting things, ಇದೆಲ್ಲವೂ ನಮ್ಮನ್ನು ವಿಚಲಿತಗೊಳಿಸುವಂಥ ವಿಷಯಗಳಾಗಿದೆ. so God says to flee from that. ದೇವರು ಹೇಳ್ತಾರೆ ಅಲ್ಲಿಂದ ದೂರ ಓಡಿ ಹೋಗು ಎಂಬುದಾಗಿ. Why God says to flee? ಯಾಕೆ ದೇವರು ನಮ್ಮನ್ನು ಅಲ್ಲಿಂದ ಓಡಿ ಹೋಗಲು ಹೇಳ್ತಾರೆ? That will be a small hindrance to godliness. ಅದು ನಿಮ್ಮ ದೈವಿಕತೆಗೆ ಅಡೆತಡೆ ಮಾಡುವಂಥ ಸಣ್ಣ ಸಣ್ಣ ವಿಷಯಗಳಾಗಿದೆ. ಅದಕ್ಕೋಸ್ಕರ So you will be not living a life of righteousness, pure and holy life. ನೀವು ದೇವರಿಗೆ ತಕ್ಕದಾದ ನೀತಿವಂತಿಕೆಯ ಜೀವಿತವನ್ನು ಜೀವಿಸುವರಾಗಿರುವುದಿಲ್ಲ, ಮಾತ್ರ ಪವಿತ್ರತೆಯನ್ನು ಕೂಡ ಜೀವಿತವನ್ನು ಜೀವಿಸುವರಾಗಿರುವುದಿಲ್ಲ. ಇದರಿಂದಾಗಿ So this hindrance to godliness will lead to separation from God. ಈ ಒಂದು ವಿಷಯವು ನಿಮ್ಮನ್ನು ಮತ್ತು ದೇವರ ಸಂಬಂಧ ನಿಮ್ಮನ್ನು ದೂರವಾಗಿಸ್ತದೆ. Separation from God means leading a life of wickedness. ದೇವರಿಂದ ದೂರವಾದ ಜೀವಿತ ಎಂಬುದಾಗಿ ಹೇಳಿದರೆ ಅದೊಂದು ದುಷ್ಟತನದಿಂದ ಕೂಡಿದಂಥ ಜೀವಿತವಾಗಿದೆ ಪ್ರಿಯರೇ. So when you lead this life of wickedness, it will take a route to live in bondage. ಈ ಒಂದು ದುಷ್ಟತನದ ಜೀವಿತದಿಂದ ಕೂಡಿದವನ್ನ ಜೀವಿತವನ್ನು ನೀವು ಮಾಡುವುದಾದರೆ ಅದು ನಿಮ್ಮನ್ನು ಬಂಧನದಲ್ಲಿ ಸಿಕ್ಕಿಸುವಂಥ ಜೀವಿತವಾಗಿರುತ್ತದೆ. Ultimately, the consequence will be destruction. ಇದರ ಪರಿಣಾಮ ಏನೆಂಬುದಾಗಿ ನೋಡುವುದಾದರೆ ಅದು ನಿಮ್ಮನ್ನು ನಾಶನದ ಕಡೆಗೆ ನಡೆಸುವಂಥದ್ದಾಗಿದೆ. So living in bondage of sin, that will ruin the relationship with God. ಯಾವಾಗ ಆ ಒಂದು ಬಂಧನದಲ್ಲಿ ಜೀವಿಸ್ತೀರೋ ಆಗ ಅದು ನಿಮ್ಮ ಮತ್ತು ದೇವರ ನಡುವಿನ ಸಂಬಂಧವನ್ನು ಹಾಳು ಮಾಡುವಂಥದ್ದಾಗಿದೆ. It also affects our spiritual life. ಅದು ನಮ್ಮ ಆತ್ಮಿಕತೆಗೆ ಒಂದು ಪರಿಣಾಮಕಾರಿಯಾಗಿದೆ. And we'll be facing this battle, we will fail. ಈ ರೀತಿಯ ಯುದ್ಧವನ್ನು ನಾವು ಎದುರಿಸುವಾಗ ನಾವು ಸೋಲ್ತೇವೆ. Let's see a word in 1 Peter chapter 5 verse 8 and 9. It says like this: Be alert and of sober mind. Your enemy, the devil, prowls around like a roaring lion, looking for someone to devour. Resist him, standing firm in the faith, because you know that the family of believers throughout the world is undergoing the same kind of suffering. ಸ್ವಸ್ಥಚಿತ್ತರಾಗಿರಿ, ಎಚ್ಚರಿಕೆಯಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ. ಲೋಕದಲ್ಲಿರುವ ನಿಮ್ಮ ಸಹೋದರರು ಅಂಥ ಬಾಧೆಗಳನ್ನೇ ಅನುಭವಿಸುತ್ತಿದ್ದಾರೆಂದು ನಿಮಗೆ ತಿಳಿದದೆಯಲ್ಲ ಎಂಬುದೇ. So when the word of God says, ನಾವು ನೋಡ್ತಾ ಇದ್ದೇವೆ ದೇವರ ವಾಕ್ಯ ಹೇಳುವುದನ್ನು. So when it says like to be away from evil things, ದೇವರ ವಾಕ್ಯ ಹೇಳ್ತದೆ ಆ ಒಂದು ದುಷ್ಕೃತ್ಯಗಳಿಂದ ದೂರವಾಗಿರಿ ಎಂಬುದಾಗಿ. it always focuses on your mind. ಅದು ಯಾವತ್ತೂ ನಿಮ್ಮ ಮನಸ್ಥಿತಿ ಬಗ್ಗೆ ಹೇಳುವಂಥದ್ದಾಗಿದೆ. It says that be alert in your mind. ದೇವರ ವಾಕ್ಯ ಹೇಳ್ತದೆ ಮನಸ್ಸಲ್ಲಿ ನೀವು ಎಚ್ಚರಿಕೆ ಹಾಕಿರಿ, be sober of your mind, ನೀವು ಸ್ವಸ್ಥಚಿತ್ತರಾಗಿರಿ, and also renewing of your mind. ನಿಮ್ಮ ಮನಸ್ಸನ್ನು ನೂತನಪಡಿಸಿಕೊಳ್ಳಿರಿ ಎಂಬುದಾಗಿ. So the word of God focuses on your mind. ದೇವರ ವಾಕ್ಯವು ನಿಮ್ಮ ಮನಸ್ಸಿನ ಬಗ್ಗೆ ಗಮನ ಕೊಡುತ್ತದೆ. Following the choices that you do. ನೀವು ಮಾಡುವಂಥ ಆಯ್ಕೆಗಳ ಮೂಲಕವಾಗಿಯೇ. So because of which ಇದರಿಂದಾಗಿ you will face certain battles. ನೀವು ಇದರಿಂದಾಗಿ ಬೇರೆ ಬೇರೆ ರೀತಿಯ ಯುದ್ಧಗಳನ್ನು ನೀವು ಎದುರು ನೋಡ್ತೀರಿ. And when your decisions or when your choices are made right, ನೀವು ಮಾಡುವ ನಿರ್ಧಾರಗಳು ಆಯ್ಕೆಗಳು ಅದು ಸರಿಯಾದ ಆಯ್ಕೆಗಳಾಗಿರುವುದಾದರೆ, and in certain things when you make your actions in a right way, ನೀವು ಮಾಡುವಂಥ ಕಾರ್ಯಗಳನ್ನು ಕೂಡ ಸರಿಯಾದ ರೀತಿಯಲ್ಲಿ ಮಾಡುವುದಾದರೆ, you will be able to lead the victorious life. ನೀವು ಜಯದ ಜೀವಿತದಲ್ಲಿ ಜೀವಿಸಲಿಕ್ಕೆ ಪ್ರಾರಂಭಿಸ್ತೀರಿ. You'll be able to gain victory. ನೀವು ಜಯವನ್ನು ಪಡೆದುಕೊಳ್ಳಲು ಪ್ರಾರಂಭಿಸುತ್ತೀರಿ. But if you lack that wisdom in making the wise choice, ಆ ಒಂದು ಸರಿಯಾದ ಆಯ್ಕೆಗಳನ್ನು ಮಾಡುವಂಥ ಜ್ಞಾನವನ್ನು ನೀವು ಹೊಂದಿರದಿದ್ದರೆ, and if you fail, ನೀವು ಅದರಲ್ಲಿ ಉತ್ತೀರ್ಣರಾಗದಿದ್ದರೆ, you will need to
face this battle again and again, ನೀವು ಈ ಯುದ್ಧವನ್ನ ಪದೇ ಪದೇ ಈ ಯುದ್ಧದಲ್ಲಿ ಭಾಗವಹಿಸಬೇಕಾಗುತ್ತದೆ. and you will be prey to the enemy. ಮಾತ್ರವಲ್ಲ, ನೀವು ವೈರಿಗೆ ಬಲಿಯಾಗುತ್ತೀರಿ. Instead, if you want to gain victory in that battle, ನೀವು ಇಂತಹ ಒಂದು ಯುದ್ಧಗಳಲ್ಲಿ ಜಯವನ್ನು ಪಡ್ಕೊಳ್ಬೇಕಾಗಿದ್ರೆ there should be no compromise. ಅಲ್ಲಿ ಯಾವುದೇ ಹೊಂದಾಣಿಕೆ ಇರಬಾರದು. As the word of God says, ದೇವರ ವಾಕ್ಯ ಏನು ಹೇಳ್ತದೆ? you need to flee, ನೀವು ಓಡಬೇಕು, you need to resist. ನೀವು ಅದನ್ನು ವಿರೋಧಿಸಬೇಕು. So when you do this, ಹೀಗೆ ಮಾಡುವಾಗ ನೀವು ಪ್ರಿಯರೇ, you're not making a way for the enemy. ನೀವು ವೈರಿಗೆ ಮಾರ್ಗವನ್ನು ಮಾಡಿಕೊಡುವುದು ಮಾತ್ರವಲ್ಲದೆ, You're not giving him the authority to rule over you. ಆತನಿಗೆ ನೀವು ನಿಮ್ಮ ಮೇಲೆ ಆಳ್ವಿಕೆ ಮಾಡಲು ಅಧಿಕಾರ ಕೊಡುವುದೇ ಇಲ್ಲ. So we see in James chapter 1 verse 15. ಇಲ್ಲಿ ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 15ರ ವಚನದಲ್ಲಿ ನಾವು ನೋಡ್ತೇವೆ ಪ್ರಿಯರೇ. Then after desire had conceived, it gives birth to sin, and sin, when it is fully grown, gives birth to death. ಆಮೇಲೆ ಆಶೆಯು ಬಸುರಾಗಿ ಪಾಪವನ್ನು ಹೆರುತ್ತದೆ, ಪಾಪವು ತುಂಬಾ ಬೆಳೆದು ಮರಣವನ್ನು ಹಿಡಿಯುತ್ತದೆ ಎಂಬುದಾಗಿ ಬರೆದಿದೆ. So we see that after desire has conceived, desire means it's your own choice, the own wish that you have made. ಇಲ್ಲಿ ನಾವು ನೋಡ್ತೇವೆ ವಾಕ್ಯ ನಿಮ್ಮ ಸ್ವಂತ ಇಚ್ಛೆಗಳೆಂಬುದಾಗಿ, ನಿಮ್ಮ ಸ್ವಂತ ಇಚ್ಛೆಗಳಿಂದಲೇ ಆ ವೈರ್ಯ ಕಾರ್ಯಕ್ಕೆ ನೀವು ಎಡೆ ಮಾಡಿಕೊಡುತ್ತೀರಿ. So you're having the choice. ನಿಮಗೆ ಆಯ್ಕೆಯು ನಿಮ್ಮ ಕೈಲಿರುತ್ತದೆ. So if you make the good choice, ನೀವು ಒಂದು ಒಳ್ಳೆ ಆಯ್ಕೆ ಮಾಡಿರುವುದಾದರೆ you will win the battle. ನೀವು ಯುದ್ಧವನ್ನು ಜಯಿಸ್ತೀರಿ. But if you have made the evil choice, ನೀವೊಂದು ಕೆಟ್ಟ ಆಯ್ಕೆಯನ್ನು ಮಾಡಿರುವುದಾದ್ರೆ, and if you have started negotiating and compromising with the enemy, ನೀವು ಹೊಂದಾಣಿಕೆ ಜೀವಿತದಲ್ಲಿ ಅಥವಾ ವೈರಿಯೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಜೀವಿಸುವುದಾದ್ರೆ, it will be conceived to give birth to sin. ಅದು ಪಾಪಕ್ಕೆ ಜನನವನ್ನು ಕೊಡುತ್ತದೆ. And when sin is fully grown, ಆಗ ಪಾಪವು ಬೆಳೆಯುತ್ತಾ it leads to death. ಅದು ಮರಣದ ಕಡೆಗೆ ನಡೆಯುತ್ತದೆ. So it all depends on your choices that you do. ಇದೆಲ್ಲವೂ ಕೂಡ ನೀವು ಮಾಡುವಂತ ಆಯ್ಕೆಗಳ ಮೂಲಕವಾಗಿ ಆಗಿರುತ್ತದೆ ಪ್ರಿಯರೇ. And the choices that you have kept has your mindset. ನೀವು ಮಾಡಿದ ಆಯ್ಕೆಗಳು ನಿಮ್ಮ ಮನಸ್ಥಿತಿಯಲ್ಲಿ ಕೂಡ. So when your mindset is right, ನಿಮ್ಮ ಮನಸ್ಥಿತಿಯು ಸರಿಯಾಗಿದ್ದಾಗ your battle will be going on and you will always be victorious in day-to-day battle. ನಿಮ್ಮ ಜೀವಿತದಲ್ಲಿ ಯುದ್ಧಗಳು ನಡೆಯುತ್ತಾ ಇರುವಾಗಲೂ ಕೂಡ ನಿಮ್ಮ ಮನಸ್ಥಿತಿ ಸರಿಯಾಗಿದ್ದ ಕಾರಣ, ದೇವರ ವಾಕ್ಯದ ಅನುಸಾರವಾಗಿದ್ದ ಕಾರಣ ನೀವು ಅದರಲ್ಲಿ ಯುದ್ಧದಲ್ಲಿ ಜಯವನ್ನು ಹೊಂದುತ್ತಾ ಇರುತ್ತೀರಿ. If not, ಅದಲ್ಲದಿದ್ದರೆ you will be prey to the enemy, ನೀವು ವೈರಿಯ ಕುತಂತ್ರಗಳಿಗೆ ಬಲಿಯಾಗುತ್ತೀರಿ. compromising your desires. ಹೊಂದಾಣಿಕೆ ಮಾಡುತ್ತಾ ನಿಮ್ಮ ಆಶೆಗಳಲ್ಲಿ Instead of fleeing, ಓಡುವ ಬದಲು, instead of resisting, ಅದನ್ನು ವಿರೋಧಿಸುವ ಬದಲು you'll negotiate and compromise. ನೀವು ಹೊಂದಾಣಿಕೆ ಮಾಡಿಕೊಂಡು ಜೀವನವನ್ನು ಮಾಡ್ತಾ ಇರ್ತೀರಿ. So beloved, ನನ್ನ ಪ್ರೀತಿಯ ಅವರೇ, you know the truth. ನಿಮಗೆ ಸತ್ಯ ಗೊತ್ತಿದೆ. The truth is always with you. ಸತ್ಯ ಯಾವತ್ತೂ ನಿಮ್ಮ ಮುಂದಿಗೆ ಇದೆ. So once when you're grown up and mature, ಒಮ್ಮೆ ನೀವು ಮನಸ್ಥಿತಿಯಲ್ಲಿ ಬೆಳೆದ ನಂತರ, ಪ್ರಬುದ್ಧತೆಗೆ ಬಂದ ನಂತರ, and you'll be wise enough in your choices. ನೀವು ಜ್ಞಾನವಂತರಾಗುತ್ತೀರಿ ನೀವು ಮಾಡುವಂತ ಆಯ್ಕೆಗಳಲ್ಲಿ ಪ್ರಿಯರೇ. So when we are going in battle, ನಾವು ಯುದ್ಧದಲ್ಲಿ ನಡೆದು ಹೋಗುವಾಗ we need to be trained for this battle. ನಾವು ಅದಕ್ಕೆ ತರಬೇತಿಯನ್ನ ಪಡೆದುಕೊಂಡಿರುವವರಾಗಿರಬೇಕು. So if you want to be trained, we need to remain strong and healthy. ನಾವು ತರಬೇತಿಯನ್ನು ಹೊಂದಬೇಕಾದ್ರೂ ಕೂಡ ನಾವು ಬಲಶಾಲಿಗಳಾಗಿ ದಟ್ಟಪುಷ್ಟಗಳಾಗಿರಬೇಕು. Same way in our spirit. ಅದೇ ರೀತಿಯಲ್ಲಿ ಆತ್ಮಿಕವಾಗಿ ಕೂಡ ನಾವು How do we remain strong and healthy? ಯಾವ ರೀತಿಯಲ್ಲಿ ಬಲಶಾಲಿಗಳಾಗಿರಬೇಕು, ಆರೋಗ್ಯವಂತರಾಗಿರಬೇಕೆಂಬುದಾಗಿ, By having the spiritual nourishment daily. ನಾವು ಆತ್ಮಿಕವಾದ ಆಹಾರವನ್ನು ದಿನನಿತ್ಯವೂ ನಾವು ತಿನ್ನುವವರಾಗಿರಬೇಕು. So you need to feed your mind with the word of God and apply it practically. ನಾವು ನಮ್ಮ ಮನಸ್ಸನ್ನು ದೇವರ ವಾಕ್ಯದಿಂದ ತುಂಬಿಸಿಕೊಂಡಿರುವುದು ಮಾತ್ರ ಅದರಲ್ಲಿ ರೀತಿಯಲ್ಲಿ ನಾವು ನಡೆಯುವಂಥವರಾಗಿರಬೇಕು. Now even when we see to our body, ನಾವು ನಮ್ಮ ದೇಹವನ್ನು ನೋಡುವಾಗ we'll not just eat and sleep. ನಾವು ಖಾಲಿ ತಿಂದು ಮಲಗುವವರಾಗಿರಬಾರದು. If you do so, ಒಂದು ವೇಳೆ ಹಾಗೆ ಮಾಡಿರುವುದಾದರೆ you will grow obese, ನಾವು ನಮ್ಮ ದೈಹಿಕವಾಗಿ ನಾವು ಭಾರವುಳ್ಳವರಾಗಿರುತ್ತೇವೆ, and resulting in different types of health issues. ಮಾತ್ರವಲ್ಲ ನಮ್ಮ ಆರೋಗ್ಯದಲ್ಲೂ ಕೂಡ ವಿಧ ವಿಧವಾದಂಥ ಅನಾರೋಗ್ಯಕ್ಕೆ ಕಾರಣವಾಗುತ್ತದೆ. But instead we'll eat, ನಾವು ತಿನ್ನುತ್ತೇವೆ, will work, ನಾವು ಕೆಲಸ ಕಾರ್ಯಗಳನ್ನು ಮಾಡುತ್ತೇವೆ, and remain fit and fine. ಮಾತ್ರವಲ್ಲ ಅದನ್ನು ಆ ರೀತಿ ಮಾಡಿದ ನಂತರ ನಾವು ದೈಹಿಕವಾಗಿ ಬಲವುಳ್ಳವರಾಗಿರುತ್ತೇವೆ. In the same way, ಅದೇ ಮಾರ್ಗವಾಗಿ ಅದೇ ರೀತಿಯಾಗಿ when you feed in the word of God, ದೇವರ ವಾಕ್ಯವನ್ನು ನಾವು ಸ್ವೀಕರಿಸುವಾಗ you need to work on it. ಅದರ ರೀತಿಯಲ್ಲಿ ನಾವು ಕಾರ್ಯ ಮಾಡಬೇಕು. You need to practically apply it in your life. ನಾವು ಅದನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ನಡಿಬೇಕು. At the end of day,
ಮಾತ್ರ ದಿನದ ಕೊನೆಯಲ್ಲಿ you'll be able to win the battle. ನಾವು ಯುದ್ಧವನ್ನು ಜಯಿಸುವಂತವರಾಗಿರುತ್ತೇವೆ. As I've mentioned, ನಾವು ವಾಕ್ಯದಲ್ಲಿ ಹೇಳಿದಂತೆ the battle in your relationships, ನಿಮ್ಮ ಸಂಬಂಧದಲ್ಲಿನ ಯುದ್ಧಗಳು ಪ್ರಿಯರೇ, the relationships in your family, ನಿಮ್ಮ ಕುಟುಂಬಗಳಲ್ಲಿನ ಸಂಬಂಧಗಳು, the relationship among your friends, ನಿಮ್ಮ ಗೆಳೆಯರೊಂದಿಗಿನ ಸಂಬಂಧ, relationships with your colleagues, ನಿಮ್ಮ ಕೆಲಸ ಮಾಡೋ ಜಾಗದಲ್ಲಿರುವಂತವರೊಂದಿಗಿನ ಸಂಬಂಧ, relationship among your neighborhood, ನಿಮ್ಮ ನೆರೆಕರೆಯವರೊಂದಿಗಿನ ಸಂಬಂಧ ಪ್ರಿಯರೇ, relationship among your church mates. ನಿಮ್ಮ ಸಭೆಯೊಂದಿನ ಜನಗಳೊಂದಿಗಿನ ಸಂಬಂಧ. So in these relationships, ಈ ಸಂಬಂಧಗಳಲ್ಲಿ ಪ್ರಿಯರೇ, we need to have that heart of love, ನಾವು ಈ ಪರಿಸ್ಥಿತಿಯಲ್ಲಿರುವ ಒಂದು ಪ್ರೀತಿಯ ಹೃದಯ ಉಳ್ಳವರಾಗಿರಬೇಕು. ನಾವು as how Christ has shown us that love to us. ಹೇಗೆ ಕ್ರಿಸ್ತನು ನಮಗೆ ಆತನ ಪ್ರೀತಿಯನ್ನು ತೋರಿಸಿದ್ದಾನೆ ಅದೇ ರೀತಿಯಾಗಿ. Instead, if you're having the unforgiveness, ಒಂದು ವೇಳೆ ನಿಮ್ಮಲ್ಲಿ ಕ್ಷಮಾಪಣೆ ಇಲ್ಲದಂತ ವಿಷಯಗಳಿರುವುದಾದರೆ, if you're having bitterness, ನಿಮ್ಮಲ್ಲಿ ಕಹಿತನ ಇರುವುದಾದರೆ, it will affect your own health, ಅದು ನಿಮ್ಮ ಸ್ವಂತ ಆರೋಗ್ಯಕ್ಕೆ ಹಾನಿಯಾಗಿದೆ. and you'll be facing that battle within you. ಅದು ಯುದ್ಧವನ್ನು, ಆ ರೀತಿಯ ಯುದ್ಧವನ್ನು ನೀವು ನಿಮ್ಮೊಳಗೆ ಮಾಡ್ತಾ ಇರ್ತೀರಿ. But instead, ಅದರ ಬದಲು you can overcome and win this battle ನೀವು ಈ ಯುದ್ಧವನ್ನು ಜಯಿಸಬಹುದು by knowing the truth. ದೇವರ ಒಂದು ಸತ್ಯವನ್ನು ತಿಳಿದುಕೊಂಡು. Because the word of God says, love covers the multitude of sins. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ಪ್ರೀತಿಯು ಬಹಳ ಪಾಪಗಳನ್ನು ಮುಚ್ಚುತ್ತದೆ ಎಂಬುದಾಗಿ. We see how Jesus ನಾವು ನೋಡ್ತೇವೆ ಹೇಗೆ ಯೇಸು ಕ್ರಿಸ್ತನು yet chose to love Judas Iscariot who betrayed him. ಇಸ್ಕರಿಯೋತ್ ಯೋಧನನ್ನು ಯಾವ ರೀತಿಯಲ್ಲಿ ಯೇಸು ಕ್ರಿಸ್ತನು ಪ್ರೀತಿಸ್ತಾ ಇದ್ದನು ಎಂಬುದಾಗಿ ನಮಗೆ ಗೊತ್ತು. And also on the cross, ಮಾತ್ರವಲ್ಲ, ಕ್ರೂಜೆಯಲ್ಲಿ ಕೂಡ the enemies who insulted him, who hurted him, ಯಾರು ವೈರಿಗಳ ಆತನನ್ನು ನೋವಿಸಿದರು, ಅವನಿಗೆ ಅಪಮಾನ ಮಾಡಿದರು, still he says for the Father, like, forgive them. ಅದಾಗ್ಯೂ ಕೂಡ ಯೇಸು ಕ್ರಿಸ್ತನು ಹೇಳ್ತಾನೆ, ತಂದೆ ಅವರನ್ನು ಕ್ಷಮಿಸು ಎಂಬುದಾಗಿ. This sort of love ಇದನ್ನು ಆ ಪ್ರೀತಿಯ ಮೂಲಕವಾಗಿಯೇ God teaches us, ಪ್ರೀತಿಯ ಮೂಲಕವಾಗಿ ದೇವರು ನಮಗೆ ತಿಳಿಯಪಡಿಸ್ತಾನೆ. and also God has given us that love. ದೇವರು ಮಾತ್ರವಲ್ಲ, ದೇವರು ನಮಗೆ ಆ ಪ್ರೀತಿಯನ್ನು ಕೂಡ ಕೊಟ್ಟಿದ್ದಾನೆ. So let us practically apply it, ಅದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸುವವರಾಗಬೇಕು. so that there is healing within ourselves. ಆ ಒಂದು ಆರೋಗ್ಯ ನಮ್ಮೊಳಗೆ ಇರುವಂತದ್ದು Also will be able to win the battle. ಮಾತ್ರವಲ್ಲ, ಆ ಯುದ್ಧವನ್ನು ಜಯಿಸ್ಲಿಕ್ಕೆ ಕೂಡ ನಮಗೆ ಸಹಾಯ ಆಗ್ತದೆ. And also the another battle that I have told regarding the consequence of our choices. ನಾನು ಇನ್ನೊಂದು ವಿಷಯ ಹೇಳಿದೆ, ನಾವು ಮಾಡೋ ಆಯ್ಕೆಯಿಂದ ಆಗುವಂತ ಪರಿಣಾಮಗಳ ವಿಷಯದಲ್ಲಿ ನಾನು ಮಾತಾಡಿದೆ. So now, for example, if you're watching the internet, ಒಂದು ಉದಾಹರಣೆಯಾಗಿ ನಾನು ಹೇಳುವುದಾದ್ರೆ, ನೀವು ಸಾಮಾಜಿಕ ಜಾಲತಾಣವನ್ನು ವೀಕ್ಷಿಸ್ತಾ ಇರುವುದಾದ್ರೆ, what you're watching, ಅದರಲ್ಲಿ ಏನು ನೋಡ್ತಾ ಇದ್ದೀರಿ ಎಂಬುದಾಗಿ, what are your limitations, ಅದರಲ್ಲಿರುವ ಒಂದು ನೀವು ಪರಿಧಿಯನ್ನು ಮಾಡ್ಕೊಳ್ಬೇಕು. or if I'm involving in the worldly activities, ಅಥವಾ ನಾನು ಜಗತ್ತಿನ ಬೇರೆ ಬೇರೆ ಕಾರ್ಯಗಳಲ್ಲಿ ನನ್ನನ್ನು ಅಳವಡಿಸಿಕೊಂಡಿರುವುದಾದ್ರೆ, so am I limited to certain activities, ನಾನು ಬೇರೆ ಬೇರೆ ಕಾರ್ಯಗಳಿಗೆ ನನ್ನನ್ನು ನಾನು ಹತೋಟಿಗೆ ತಂದಿಟ್ಟಿದ್ದೇನೆ ಎಂಬುದಾಗಿ, whether I need to do this, ನಾನು ಆ ಕಾರ್ಯವನ್ನು ಮಾಡಬೇಕಾ, whether I need to watch this, ನಾನು ಅದನ್ನು ನೋಡಬೇಕಾ, make the wise choice. ಆ ಒಂದು ಜ್ಞಾನವುಳ್ಳ ಆಯ್ಕೆ ನೀವು ಮಾಡಬೇಕು ಪ್ರಿಯರೇ. And when you're making this choice, ಈ ಆಯ್ಕೆಗಳನ್ನ ನೀವು ಮಾಡುವಾಗ you think ನೀವು ಆಲೋಚನೆ ಮಾಡಿ, whether it glorifies and honors God. ಅದು ದೇವರಿಗೆ ಮಹಿಮೆ ಅಂತ ಅರ್ಥದ, ಗೌರವ ಅಂತ ಅರ್ಥದ ಎಂಬುದಾಗಿ ನೀವು ಪರೀಕ್ಷೆ ಮಾಡಿಕೊಳ್ಳಿ. If I watch this, ನಾನು ಇದನ್ನು ನೋಡುವುದಾದ್ರೆ, if I do this, ನಾನು ಇದನ್ನು ಹೀಗೆ ಮಾಡುವುದಾದ್ರೆ, if I go here, ನಾನು ಅಲ್ಲಿಗೆ ಹೋಗುವುದಾದ್ರೆ, will it glorify God? ಅದು ದೇವರಿಗೆ ಮಹಿಮೆ ಅಂತ ಅರ್ಥದ. Why? ಯಾಕೆ? Because you know that your identity is in Christ. ನಿಮಗೆ ಗೊತ್ತುಂಟು, ಯಾಕಂದ್ರೆ ನಿಮ್ಮ ಆ ಗುರುತಿಸುವಿಕೆ ಇರುವುದು ಕ್ರಿಸ್ತನಲ್ಲಿ ಮಾತ್ರ. So whatever you do, ಏನಾದ್ರೂ ಮಾಡಿದ್ರು ಕೂಡ, ನೀವು whatever you say, ನೀವೇನಾದ್ರೂ ಹೇಳುವುದಾದ್ರೂ ಕೂಡ, wherever you go, ಎಲ್ಲಿಯಾದ್ರೂ ನೀವು ಹೋಗುವುದಾದ್ರೂ ಕೂಡ, you represent Christ. ನೀವು ಕ್ರಿಸ್ತನನ್ನ ಪ್ರತಿನಿಧಿಸುವವರಾಗಿರುತ್ತೀರಿ. So even in these things, ಈ ಎಲ್ಲ ವಿಷಯಗಳಲ್ಲಿ ಕೂಡ you have the choices that you do. ನಿಮಗೆ ಆಯ್ಕೆ ಮಾಡುವಂತ ವಿಷಯಗಳು ನಿಮ್ಮಲ್ಲಿ ಇರುತ್ತದೆ. So whether you choose to do what is right, ನಿಮಗೆ ಆಯ್ಕೆ ಮಾಡಬಹುದು, ನೀವು ಯಾವುದು ಸರಿಯಾಗಿ ಆಯ್ಕೆ ಮಾಡ್ತೀರಿ ಎಂಬ ವಿಷಯದಲ್ಲಿ, or that is wrong, ಅಥವಾ ತಪ್ಪಾದ ವಿಷಯಗಳಲ್ಲಿ. as the word of God says in James chapter 1 verse 15. ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತು, ಯಾಕೋಬನು ಬರೆದ ಪತ್ರಿಕೆ 1:15 Your own evil desires, ನಿಮ್ಮ ಆ ಒಂದು ಕೆಟ್ಟ ಆಶೆಯು, that desire has conceived. ಅದು ಬಸುರಾಗಿ. So if you make a choice ನೀವೊಂದು ಆಯ್ಕೆ ಮಾಡುವುದಾದ್ರೆ, where you will compromise and negotiate with the enemy, ನೀವು ಹೊಂದಾಣಿಕೆ ಮಾಡಿಕೊಂಡು ವೈರಿಯೊಂದಿಗೆ ಹೊಂದಾಣಿಕೆ ಮಾಡುತ್ತಾ ಇರುವುದಾದರೆ, then ಆಗ it will lead or it will give birth to sin. ಅದು ಪಾಪಕ್ಕೆ ಜನನವನ್ನು ಕೊಡುತ್ತದೆ. So you see, you're having the time. ನಿಮಗೆ ಒಂದು ಸಮಯ ಇರುತ್ತದೆ. ಈಗ Conceiving takes time.
ಆ ಒಂದು ಬಸುರಾಗಲು ಒಂದು ಸಮಯವನ್ನು ಹಿಡಿಯುತ್ತದೆ. It will not take all of sudden. ಅದು ಒಮ್ಮೆಲೆ ಆಗುವಂತ ಕಾರ್ಯವಲ್ಲ, It takes time. ಅದಕ್ಕೆ ಸಮಯ ಬೇಕು. So during this time, ಈ ಸಮಯದಲ್ಲಿ ಪ್ರಿಯರೇ, if you are of sober mind ಈ ಸಮಯದಲ್ಲಿ ನೀವು ಸ್ವಸ್ಥಚಿತ್ತರಾಗಿರುವುದಾದರೆ, and if you are alert in your mind ನಿಮ್ಮ ಮನಸ್ಸಲ್ಲಿ ಎಚ್ಚರಿಕೆಯಿಂದ ಇರುವುದಾದರೆ, and if you renew your mind ನಿಮ್ಮ ಮನಸ್ಸನ್ನ ನೂತನಪಡಿಸುತ್ತಿರುವುದಾದರೆ, according to the word of God, ದೇವರ ವಾಕ್ಯದ ಪ್ರಕಾರವಾಗಿ, because the word of God says, ದೇವರ ವಾಕ್ಯವು ಹೇಳ್ತದೆ ಪ್ರಿಯರೇ, be alert, ಎಚ್ಚರಿಕೆಯಿಂದಿರಿ, be sober, ಸ್ವಸ್ಥಚಿತ್ತರಾಗಿರಿ, renew your mind. ನಿಮ್ಮ ಮನಸ್ಸನ್ನ ನೂತನಪಡಿಸಿರಿ. So following all these desires, ಈ ಎಲ್ಲ ಆಶಯಗಳನ್ನ ಹಿಂಬಾಲಿಸುವುದು ಮಾತ್ರವಲ್ಲದೆ, you must be alert in what you choose. ನೀವು ಎಚ್ಚರಿಕೆಯಿಂದಿರಬೇಕು, ಏನು ಆಯ್ಕೆಗಳನ್ನು ನೀವು ಮಾಡುತ್ತೀರಿ ಅದರಲ್ಲಿ. So make a note of these things. ಈ ವಿಷಯಗಳನ್ನು ನೀವು ಗುರುತಿಸಿಕೊಳ್ಳಿರಿ ಪ್ರಿಯರೇ. If you neglect, ನೀವು ಇದನ್ನು ತಿರಸ್ಕೃತ ಭಾವನೆ ನೋಡುವುದಾದ್ರೆ, then there will be one hindrances for the godliness. ಒಂದೊಂದು ತೊಂದರೆಗಳು ಬರ್ತದೆ ದೈವಿಕತೆಗೆ ವಿರುದ್ಧವಾಗಿ. So slowly you will depart from God. ದೇವರ ನೀವು ದೂರವಾಗ್ತೀರಿ ಗೊತ್ತಿಲ್ಲದಂತೆಯೇ. Slowly the relationship fades away. ಆ ಒಂದು ದೇವರ ಸಂಬಂಧದಲ್ಲಿ ನೀವು ಹಿಂಜರಿಯುತ್ತೀರಿ. So this leads to what? ಇದು ಯಾವುದ ಕಡೆ ಕೊಂಡೋಗ್ತದೆ? It gives birth to sin. ಇದು ಪಾಪವನ್ನ ಜನಿಸಲಿಕ್ಕೆ ಸಾಧ್ಯವಾಗ್ತದೆ. Because you'll be giving a root to bondage. ಯಾಕಂದ್ರೆ ನೀವು ಆ ಒಂದು ಬಂಧನಕ್ಕೆ ನೀವು ಬೇರನ್ನ ಉಂಟು ಮಾಡಿರುತ್ತೀರಿ. And due to which ಯಾವ ಕಾರಣದಿಂದಾಗಿ? you will not know the plans the enemy have already made in that situation for you. ಈ ಒಂದು ಸಂದರ್ಭದಲ್ಲಿ ವೈರಿಯು ಯಾವ ರೀತಿಯಲ್ಲಿ ಆ ಒಂದು ನಿಮ್ಮನ್ನ ಕುತಂತ್ರದಲ್ಲಿ ಸಿಕ್ಕಿಸಿ ಹಾಕ್ತಾರೆ ಅದು ನಿಮಗೆ ಗೊತ್ತಿರುವುದೇ ಇಲ್ಲ. So ultimately the sin will fully grow. ನೋಡುವುದಾದ್ರೆ ಆ ಪಾಪವು ಬೆಳೆಯುತ್ತಾ ಹೋಗುತ್ತದೆ. And finally it leads to death. ಕೊನೆಗೆ ಅದು ಮರಣದ ಕಡೆಗೆ ನಡೆಸುವಂತದ್ದಾಗಿದೆ ಪ್ರಿಯರೇ. Which means you have defeated, which means you have been defeated in the battle. ಇದರ ಬಗ್ಗೆ ಹೇಳುವುದಾದ್ರೆ ನೀವು ಈ ಯುದ್ಧದಲ್ಲಿ ಸೋತು ಹೋಗುವವರಾಗಿರುತ್ತೀರಿ. But God has not called us to be the losers. ದೇವರು ನಮ್ಮನ್ನ ಸೋಲುವಿಕೆಗೆ ಕರೆದವನಲ್ಲ. He is victorious and he has called us to be victorious. ನಮ್ಮ ದೇವರು ಜಯಶಾಲಿಯಾಗಿದ್ದಾನೆ, ಮಾತ್ರ ನಮ್ಮನ್ನು ಕೂಡ ಜಯಶಾಲಿಯಾಗಲು ಆತನು ಕರೆದಿದ್ದಾನೆ. So there is a time. ನೋಡಿ, ಸಮಯವಿದೆ. Even in that time you can make a choice. ಈ ಸಮಯದಲ್ಲಿ ಕೂಡ ನಿಮ್ಮ ಆಯ್ಕೆಗಳನ್ನು ನೀವು ಮಾಡಿಕೊಳ್ಳಬಹುದು. To renew your mind. ನಿಮ್ಮ ಮನಸ್ಸನ್ನ ನೂತನಪಡಿಸಿಕೊಳ್ಳಲು. Not to compromise to the voice of the enemy. ವೈರಿಯ ಸ್ವರಕ್ಕೆ ಹೊಂದಾಣಿಕೆ ಮಾಡಿಕೊಳ್ಳಲಲ್ಲ ಪ್ರಿಯರೇ. Instead to obey to the voice of God. ದೇವರ ಸ್ವರಕ್ಕೆ ವಿಧೇಯರಾಗಲು. Give time to him. ದೇವರಿಗೆ ಸಮಯವನ್ನು ಕೊಡಲು. Feeding on his word to your mind. ದೇವರ ವಾಕ್ಯವನ್ನು ನೀವು ನಿಮ್ಮ ಮನಸ್ಸಿಗೆ ತುಂಬಿಸಿ. Building up your spiritual man. ನಿಮ್ಮ ಆತ್ಮಿಕ ಮನುಷ್ಯನನ್ನ ಬಲಪಡಿಸಿ. So I believe ನಾನು ನಂಬ್ತೇನೆ ಪ್ರಿಯರೇ, that these words were encouraging for you. ಈ ವಾಕ್ಯವು ನಿಮ್ಮನ್ನು ಉತ್ತೇಜನ ಪಡಿಸಿದೆ ಎಂಬುದಾಗಿ. May the Spirit of God ದೇವರಾತ್ಮನು speak to you deeper. ನಿಮ್ಮನ್ನು ಈ ವಿಷಯದಲ್ಲಿ ಬಹಳ ಆಳವಾಗಿ ಮಾತಾಡಲಿ. God bless you all. ದೇವರು ನಿಮ್ಮನ್ನು ಹೇಳುವಾಗ ಆಶ್ವಸಿಸಲಿ ಪ್ರಿಯರೇ.